ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಮತ್ತೊಂದು ಆರೋಗ್ಯಕರವಾಗಿರುವಂತಹ ಬಾಳೆಕಾಯಲ್ಲಿ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ. ಬಾಳೆಕಾಯಿ ಬಜ್ಜಿ ಇದಂತೂ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ರುಚಿ ಅಂತ ಅನಿಸುತ್ತೆ. ಹಾಗೆ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಬಳಸಿದ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ. ಇಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಖಾರಕ್ಕೆ ಹಚ್ಚ ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಹಾಗೆ ಅಜ್ವೈನ ಅಂದರೆ ಓಂಕಾಳು ತೊಗೊಂಡಿದ್ದೀನಿ. ಅಡಿಗೆ ಸೋಡಾ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಮತ್ತು ಇಲ್ಲಿ 1 ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನ ಬಳಸ್ಕೊತೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಬಜ್ಜಿಗಳು ಕೂಡ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಇಲ್ಲಿ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಹಾಗೆ 1 ಕಪ್ಪಷ್ಟು ಏನು ಕಡಲೆ ಹಿಟ್ಟು ತೊಗೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ ಫಸ್ಟು ಬಜ್ಜಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೋತೀನಿ. ಈಗ ನಾನು ಖಾರಕ್ಕೆ ಎಷ್ಟು ಬೇಕಷ್ಟು ಅಚ್ಚ ಖಾರದ ಪುಡಿನ ಯೂಸ್ ಮಾಡ್ಕೋತೀನಿ. ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕೆಂತಂದರೆ ಬಾಳೆಕಾಯಿ ಸ್ವಲ್ಪ ಸೆಪ್ಪೆ ಸೆಪ್ಪೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತಿನ್ನುವಾಗ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಸ್ಪೂನಷ್ಟು ಬಳಸ್ಕೊತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಓಂಕಾಳು ಅಂದರೆ ಅಜ್ವೈನ ಹಾಕೋತೀನಿ. ಹಾಗೆ 1/4 ಸ್ಪೂನಷ್ಟು ಅಡಿಗೆ ಸೋಡಾ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನಾವು ಸ್ವಲ್ಪನೇ ನೀರು ಸೇರಿಸ್ಕೊಂಡು ಬಜ್ಜಿ ಹಿಟ್ಟು ಅದಕ್ಕೆ ರೆಡಿ ಮಾಡಿಕೊಂಡ್ರೆ ಬಜ್ಜಿ ಹಿಟ್ಟು ರೆಡಿ ಆಗುತ್ತೆ. ನಾನು ಆಗಲೇ ಹೇಳಿದಾಗೆ ಬಾಳೆಕಾಯಿಲಂತೂ ತುಂಬಾ ಒಂದು ಆರೋಗ್ಯಕರವಾದಂತಹ ತರಕಾರಿ ಅಂತಲೇ ಹೇಳ್ಬೋದು. ಇದರಲ್ಲಿ ಪೊಟ್ಯಾಷಿಯಮ್ ಹೇರಳವಾಗಿರುತ್ತೆ. ಹಾಗೆ ಈ BP ಇರೋರು ಕೂಡ ಇದನ್ನು ಬಳಸೋದ್ರಿಂದ ಅದು ಕೂಡ ಕಂಟ್ರೋಲ್ ಆಗುತ್ತೆ. ಹಾಗೆ ಬಾಳೆಕಾಯಲ್ಲಿ ಪೆಕ್ವಿನ್ ಅಂಶ ಇರುತ್ತೆ. ಇದು ಇನ್ಸುಲಿನ್ ಥರ ನಮ್ಮ ದೇಹದಲ್ಲಿ ವರ್ಕ್ ಕೂಡ ಆಗುತ್ತೆ. ಇದರಿಂದ ತಿನ್ನೋದ್ರಿಂದ ಮಲಬದ್ಧತೆ ಹಾಗೂ ಹೊಟ್ಟೆ ಸಮಸ್ಯೆ ಕೂಡ ಇದರಿಂದ ಉಪಶಮನ ಆಗುತ್ತೆ. ಬಾಳೆಕಾಯಲ್ಲಿ ಹೇರಳವಾಗಿ ವಿಟಮಿನ್ B6, ವಿಟಮಿನ್ C, ಹಾಗೆ ತಾಮ್ರ, ಮೆಗ್ನೀಷಿಯಮ್ ಮತ್ತು ಮ್ಯಾಂಗನೀಸ್, ಹಾಗೆ ನಾನು ಆಗಲೇ ಹೇಳಿದಾಗೆ ಪೊಟ್ಯಾಷಿಯಮ್ ಕೂಡ ಸಮೃದ್ಧವಾಗಿ ಇರುತ್ತೆ. ಈಗ ನಾನು ಇಲ್ಲಿಗೆ ಎಲ್ಲನೂ ಹಾಕ್ಕೊಂಡಿದ್ದಾಗಿದೆ. ಇದನ್ನು ನೀಟಾಗಿ ಹದವಾಗಿ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಂಡು ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ರೆಡಿ ಆಗುತ್ತೆ. ಈಗ ಕಲಸಿದ್ದು ಕೂಡ ರೆಡಿ ಆಗಿದೆ. ಈಗ ಒಂದು ಸೈಡ್ ಅದನ್ನು ಇಟ್ಬಿಟ್ಟು ನಾನೀಗ ಬಾಳೆಕಾಯಿ ಏನು ತೊಗೊಂಡಿದ್ದೆ ಅದನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಫಸ್ಟು ನಾನು ಒಂದು ಕಪ್ಪಲ್ಲಿ ಒಂದು ಬೌಲಷ್ಟು ನೀರು ತೊಗೊಂಡಿದ್ದೀನಿ. ಬಾಳೆಕಾಯಿನ ನಾನು ಒಂದು ಸೈಡಲ್ಲಿ 2 ಸೈಡು ನಾನು ಕಟ್ ಮಾಡಿ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಇರುವಂತಹ ಸಿಪ್ಪೆನ ತೆಕ್ಕೊಬಿಡಬೇಕು. ಇಲ್ಲಾಂದರೆ ಅದರಲ್ಲಿ ತುಂಬಾ ನಾರಿನಂಶ ಇರುತ್ತೆ. ಸೊ ತಿಂದಾಗ ಸ್ವಲ್ಪ ಕಹಿ ಅಂತಲೂ ಕೂಡ ಅನಿಸುತ್ತೆ. ಸೊ ಹಾಗಾಗಿ ನಾವು ಮೇಲ್ಗಡೆ ಸಿಪ್ಪೆ ತೆಗೆದು ನಾನು ಇಲ್ಲಿ ನೀವು ರೌಂಡ್ ಶೇಪು ಬೇಕು ಅಂದ್ರೂ ನೀವು ಕಟ್ ಮಾಡ್ಕೋಬೋದು, ಅಥವಾ ಉದ್ದುದ್ದ ಬೇಕು ಅಂದರೂ ಸ್ಲೈಸಾಗಿ ಕಟ್ ಮಾಡ್ಕೋಬೋದು. ಇಲ್ಲಿ ನಾನು ನೀರಿಗೆ ಏನಕ್ಕೆ ಹಾಕೋತಾ ಇದ್ದೀನಿ ಅಂತ ಅಂದರೆ, ನಾವು ಬಾಳೆಕಾಯಿನ ಕಟ್ ಮಾಡಿ ಆಚೆ ಇಟ್ಟರೆ ತಕ್ಷಣಕ್ಕೆ ಬೇಗನೆ ಕಪ್ಪಾಗುವ ಚಾನ್ಸಸ್ಸು ತುಂಬಾ ಇರುತ್ತೆ. ಸೊ ಹಾಗಾಗಿ ನಾವು ನೀರಲ್ಲಿ ಇಟ್ಟರೆ ಅದ್ರ ಬಣ್ಣ ಕೂಡ ಬದಲಾಗೋದಿಲ್ಲ. ಸೊ ಹಾಗಾಗಿ ನಾನಿಲ್ಲಿ 2 ರೀತಿಯಲ್ಲೂ ಕಟ್ ಮಾಡಿ ನೀರಲ್ಲಿ ಹಾಕ್ತಾಯಿದ್ದೀನಿ. ರೌಂಡ್ ಶೇಪು ಒಂದು 4 ಹಾಕಿದ್ದೀನಿ, ಹಾಗೆ ಸ್ಲೈಸಾಗಿ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ಆದಷ್ಟು ನೀವು ತೆಳ್ಳಗೆ ಕಟ್ ಮಾಡ್ಕೊಳ್ಳಿ, ಏಕೆಂದರೆ ಅದು ನಾವು ಎಣ್ಣೆಲಿ ಹಾಕಿದಾಗ ಏನಾಗುತ್ತೆ, ಮೇಲ್ಗಡೆ ಕಡಲೆ ಹಿಟ್ಟು ಬೇಗ ಬೇಯುತ್ತೆ, ಬಟ್ ಬಾಳೆಕಾಯಿ ಬೇಗ ಬೇಯೋದಿಲ್ಲ. ಸೊ ಹಾಗಾಗಿ ನಾವು ಎಷ್ಟು ಸಣ್ಣದಾಗಿ ತೆಳ್ಳಗೆ ಕಟ್ ಮಾಡ್ಕೊಳ್ಳೋಕ್ಕಾಗುತ್ತೋ ಅಷ್ಟು ತೆಳ್ಳಗೆ ನಾವು ಕಟ್ ಮಾಡಿಕೊಂಡ್ರೆ ಬಾಳೆಕಾಯಿ ಕೂಡ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬೇಯುತ್ತೆ. ಈಗ ನಾನು ಎಣ್ಣೆ ಕೂಡ ಇಟ್ಕೊಂಡಿದ್ದೆ, ಅದು ಕೂಡ ಚೆನ್ನಾಗಿ ಕಾದಿತ್ತು. ಸೊ ಹಾಗಾಗಿ ಎಲ್ಲ ಬಜ್ಜಿಗಳನ್ನ ನಾನು ಅದಕ್ಕೆ ಹಾಕೋತಾ ಇದ್ದೀನಿ. ಆದಷ್ಟು ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒಳಗಡೆ ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ. ಈಗ ನಾನು ಒಂದು ಸೈಡ್ ಬೇಯಿಸ್ಕೊಂಡು ಇನ್ನೊಂದು ಸೈಡ್ ಹಾಗೆ ಟರ್ನ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ಸಂಜೆ ಟೈಮ್ ಅಂತೂ ತುಂಬಾ ಒಳ್ಳೆಯದು. ಈಗ ಮಳೆಗಾಲ ಆಗಿರೋದ್ರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇವಾಗ ನೋಡಿ ಎಲ್ಲ ಆಗಿದೆ. ನಾನಿವಾಗ ಇದು ಬಿಸಿ ಬಿಸಿ ಬಜ್ಜಿನ ಸರ್ವ್ ಮಾಡ್ತಾ ಇದ್ದೀನಿ. ನಿಮಗೂ ಲೈಕ್ ಆಯಿತು ಅಂತ ಅಂದ್ಕೋತೀನಿ. ಲೈಕ್ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಯಾರಿಗೆಲ್ಲ ಲೈಕ್ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇವತ್ತಿನ ವ್ಲಾಗು ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.